ನೋಡಿ ಈ ಹೌದು ಖಂಡಿತವಾಗ್ಲೂ ಏನಕ್ಕೆ ಅಂತಂದರೆ ಇಂಥ ದೊಡ್ಡ ಕಾರ್ಯಕ್ರಮ ಆಗಬೇಕು ಅಂತಂತಂದರೆ ಆ ಸ್ಕ್ರೀನಿಂಗ್ ಕಮಿಟಿ ಅಂತ ಅದನ್ನು ಮುಂಚೆ ಟ್ರಯಲ್ ಥರ ಮಾಡ್ತೋರ್ದೆ ಇದರಲ್ಲಿ ಏನೋ ಭಾವನೆಗೆ ಧಕ್ಕೆ ಆಗುತ್ತಾ, ಇದು ಕಾನೂನು ಯಾವ ಕಾನೂನಿಗೆ ಏನು ಇದು ಕಾನೂನಿನ ಲೋಪದೋಷಗಳು ಏನಾದ್ರು ನಿಜ ಅಂತ ಅಂದ್ಬಿಟ್ಟು ಆ ಖಾಸಗಿ ವಾಹಿನಿಯ ನಿರ್ದೇಶಕರು ಮತ್ತು ಅದು ಯಾರು ಇದ್ದಾರೆ ಅವ್ರು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೊಂದೊಂದು ಪ್ಯಾನಲಿಸ್ಟ್ ಇರ್ತಾರೆ, ಅದು ಚೆಕ್ ಮಾಡ್ತಾರೆ. ಅವರ ಬೇಜವಾಬ್ದಾರಿತನ ಎಷ್ಟು ಮಟ್ಟಕ್ಕಿದೆ. ಏನಕ್ಕೆ ತಮಗೇನು ಕಿವಿ ಮತ್ತು ಕಣ್ಣು ಏನಾದ್ರು ಬಿದ್ದೋಗಿದ್ದ ನಿಮಗೆ? ನಮ್ಮ ದೇವತೆಗಳ ಬಗ್ಗೆ ಮಾತಾಡಿದ್ರು ಸಹ ನೀವು ಇದನ್ನು ಹೋಗಿ ಮಾಡಿ ಅಂತ ಹೇಳ್ತೀರಾ ಅಂತಂತಂದರೆ, ಹಾಗಾಗಿ ನಮ್ಮ ಕಾರ್ಯಕರ್ತರು ಕೇವಲ ರಕ್ಷಕ್ ಬುಲೆಟ್ ಮೇಲೆ ಮಾತ್ರ ಅಲ್ಲ, ರಕ್ಷಕ್ ಬುಲೆಟು ಆ ಖಾಸಗಿ ವಾಹಿನಿಯ ಮುಖ್ಯಸ್ಥರು ಮತ್ತು ಆ ಪ್ರೋಗ್ರಾಮಿನ ಹೆಡ್ ಯಾರಿದ್ದಾರೆ ಮತ್ತು ವಿಶೇಷವಾಗಿ ಅಲ್ಲಿನ ಜಡ್ಜಸ್ಸು. ಅವ್ನು ಡೈಲಾಗ್ ಹೊಡೆದಾಗ ಒಬ್ಬ ಖ್ಯಾತ ನಟಿ ಚಪ್ಪಲೆ ತರ್ತಾರೆ. ಆ ಖ್ಯಾತ ನಟಿಗೆ ಸಹ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಕೈ ಮುಗಿತಲ್ಲ ಆಕೆಯೇ ಕೂಡ, ಆಕೆಯ ಮೇಲೆ ಗೌರವ ಇತ್ತು ನಮಗೆ. ಅವ್ನು ಡೈಲಾಗ್ ಹೊಡೆದ ನೀವು ಚಪ್ಪಾಳೆ ತರ್ತೀರಾ ಅಂತಂದರೆ ನಿಮ್ಗೆ ನಾಚಿಕೆ ಆಗಬೇಕು. ನಿಮಗೆ ಮಾತೆತ್ತಿದ್ರೆ ನಾವು ಚಾಮುಂಡಿ ದೇವತೆ ನಾವು ಕೈ ಮುಗಿತೀರಿ, ಚಾಮುಂಡಿ ನಮ್ಮ ದೇವತೆ ನಾನು ದರ್ಶನದೊಳಗೆ ಬಂದಿದ್ದೀನಿ, ಆಶ್ವತೊಳಗೆ ಬರ್ತೀನಿ ಅಂತಂತೀರಾ. ಆ ದೇವತೆ ಬಗ್ಗೆ ಅವೆಲ್ಲ ಮಾಡಿದ್ದಾರೆ, ನಿಮ್ಮ ತಾಯಿ ಬಗ್ಗೆ ಅವೆಲ್ಲ ಮಾಡಿದ್ರೆ ನೀವು ಕೈ ತರ್ತೀರ ಹೇಳ್ತಾರ. ಹಾಗಾಗಿ ಆ ಖಾಸಗಿ ವಾಹಿನಿಯ ಏನಿದ್ದಾರೆ ಆ ಮುಖ್ಯಸ್ಥರು ಮತ್ತು ಆ ಕಾರ್ಯಕ್ರಮ ಡೈರೆಕ್ಟರು ಮತ್ತು ಇದನ್ನು ಡೈಲಾಗ್ ಕೇಳಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಮಾಡಿದಲ್ಲ ಆಕೆ ಜಡ್ಜು, ಆ ಖ್ಯಾತ ನಟಿ, ಆ ನಟಿ ಮೇಲೂ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.